ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ ಎಲ್ಲ ವೆಕೇಷನ್ ಬಂದಿದೆ, ಎಕ್ಸಾಮ್ಸ್ ಇದೆಯೋ ಇಲ್ವೋ ಡೌಟಲ್ಲಿದೆ. ಬರೀ ಫೈನಲ್ ಇಯರ್ಗಷ್ಟೇ ಎಕ್ಸಾಮ್ ಅಂತ ಹೇಳ್ತಿದ್ದಾರೆ, MHRD ಒಂದು ಹೇಳ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ ಒಂದು ಹೇಳ್ತಾ ಇದೆ, ಯೂನಿವರ್ಸಿಟಿ ಒಂದು ಹೇಳ್ತಾ ಇದೆ, ಕಾಲೇಜಲ್ಲಿ ಒಂದು ಹೇಳ್ತಿದೆ, ಲಾಟ್ ಆಫ್ ಕನ್ಫ್ಯೂಷನ್ ಇದೆ. ಹಾಗಾಗಿ ನಾನು ಫ್ರೀ ಇದ್ದೆ. ಹಾಗಾಗಿ ಹುಡುಗರೆಲ್ಲ ನನಗೆ KSET ಅಥವಾ ನೆಟ್ಗೆ ಎಕ್ಸಾಮ್ಗೆ ಹೆಲ್ಪ್ ಮಾಡಿ ಅದಕ್ಕೊಂದು ಪೇಪರ್ ಒಂದಿಷ್ಟು ವೀಡಿಯೋಸ್ ಎಲ್ಲ ಮಾಡಿಕೊಡಿ ಅಂತ ಹೇಳಿದ್ರು. ಇವೊಂದು ಇಟ್ಸ್ ನಾಟ್ ಮೈ ಸಬ್ಜೆಕ್ಟ್, ಅದು ನನ್ನ ಸಬ್ಜೆಕ್ಟ್ ಅಲ್ಲ ಅಂದರೂ ನನಗೆ ಹೆಲ್ಪ್ ಮಾಡಿ ಅಂತಂದರು. ಸೊ ಹಾಗಾಗಿ ಅದ್ರ ಮೇಲೆ ನಾನು ಕ್ವಶನ್ಸ್ನ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಆಲ್ರೆಡಿ ನಿಮಗೆ ಗೊತ್ತಿದೆ, KSET ಅಥವಾ ನೆಟ್ಟಲ್ಲಿ 10 ಚಾಪ್ಟರ್ಸ್ ಇರುತ್ತೆ. ಆ 10 ಚಾಪ್ಟರ್ಸ್ ಮೇಲೆ ಪೇಪರ್ 1ಅಲ್ಲಿ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಈಕ್ವಲ್ ವೇಟೇಜ್ ಇರುತ್ತೆ. KSET ಆದ ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ಲ, ಎಲ್ಲ ಆನ್ಲೈನ್ ಎಕ್ಸಾಮ್ಸ್ ಇರುತ್ತೆ. ಸೊ ಹಾಗಾಗಿ ನಾನು ಎಲ್ಲದ್ರ ಬಗ್ಗೆನೂ ಈಗ ಆಲ್ಮೋಸ್ಟ್ ಆಲ್ 10 ಚಾಪ್ಟರ್ಸ್ ಬಗ್ಗೆನೂ ವೀಡಿಯೋಸ್ನ ಮಾಡಿದ್ದೀನಿ. ಕೆಲವೊಂದು ಕ್ವಶನ್ ಆನ್ಸರ್ಸ್ನ ಮಾಡ್ತಾ ಇದ್ದೀನಿ. ಮತ್ತು ಹೊಸದು ಏನಾದರೂ ಅನಿಸಿದ್ರೆ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಇವತ್ತು ಟೀಚಿಂಗ್ ಆಪ್ಟಿಟ್ಯೂಡ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿತ್ತಲ್ಲ ಅದನ್ನು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಟಾಪಿಕ್ಸ್ ಎಲ್ಲ ಏನಿದೆಯಲ್ಲ ಇದು ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ, ಬಿಕಾಸ್ ಇಟ್ಸ್ ನಾಟ್ ಮೈ ಸಬ್ಜೆಕ್ಟ್, ಇದು ನನ್ನ ಸಬ್ಜೆಕ್ಟ್ ಅಲ್ಲ, ಇದು ಯಾವುದೋ ಬೇರೆ ಸಬ್ಜೆಕ್ಟ್ ಆಗಿರೋದಕ್ಕೋಸ್ಕರ ನಾನು ಬೇರೆ ಬೇರೆ ಬುಕ್ನ ಓದಬೇಕು, ಒಂದಷ್ಟು ವೀಡಿಯೋಗಳನ್ನ ನೋಡಬೇಕು, ಒಂದಷ್ಟು ವೆಬ್ಸೈಟ್ನ ನೋಡಬೇಕು, ಸಿಲೆಬಸ್ನ ನೋಡಬೇಕು, ಓಲ್ಡ್ ಕ್ವಶನ್ ಪೇಪರ್ಸ್ 2001 2018 ತನಕ ಕ್ವಶನ್ ಪೇಪರ್ಸ್ನ ನೋಡ್ತಾ ಇದ್ದೀನಿ. ಸೊ ಆ ಬೇಸಿಸ್ ಮೇಲೆ ನಾನು ಏನು ಮಾಡಬೇಕಾಗತ್ತೆ, ವೀಡಿಯೋಸ್ನ ಮಾಡಬೇಕಾಗತ್ತೆ. ಸೊ ಒಂದು ವೀಡಿಯೋ ಮಾಡ್ತೀನಿ ಅಂತಂದರೆ ಮಿನಿಮಮ್ ನನಗೆ ಏನಿಲ್ಲ ಅಂದರೂ 4-5 ದಿವಸ ಬೇಕಾಗುತ್ತೆ. ಒನ್ ಡೇಗೆ ಒಂದು 3-4 ಅವರ್ ನಾನು ಅದ್ರ ಮೇಲೆ ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಐ ಆಮ್ ಪುಟಿಂಗ್ ಲಾಟ್ ಆಫ್ ಎಫರ್ಟ್. ಆ ಎಫರ್ಟ್ ಯಾಕೆ ಹಾಕ್ತಾ ಇದ್ದೀನಿ ಅಂತಂದರೆ ಹುಡುಗರಿಗೆ ಲಾಭ ಆಗಲಿ ಏನೋ ಇಂಟೆನ್ಷನಿಂದ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಇಷ್ಟೆಲ್ಲ ಹಾಕಿ ನೀವು ಯಾರೂ ನೋಡಲಿಲ್ಲ ಅಂತಂದರೆ ನಾನು ಹಾಕಿದ್ದು ಎಫರ್ಟಲ್ಲಿ ಏನಾಗ್ಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಐ ಆಮ್ ರಿಕ್ವೆಸ್ಟಿಂಗ್, ಇದನ್ನು ಯಾರು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಇದು ಯಾರು KSET ತೊಗೊಳ್ತಾ ಇದ್ದಾರೆ ಅಥವಾ ಯಾರು ಮುಂದೆ ತೊಗೊಳ್ತಾರೆ ಅದನ್ನು ನೀವು ನೋಡಿ ಶೇರ್ ಮಾಡಿ. ಅದನ್ನು ನನಗೆ ವ್ಯೂಸ್ ಜಾಸ್ತಿ ಬಂತು ಅಂದರೆ ನನಗೊಂದು ಎನ್ಕರೇಜ್ಮೆಂಟ್ ಸಿಗ್ದಂಗೆ ಆಗುತ್ತೆ. ಸೊ ದಟ್ ಐ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಮೆನಿ ಎಕ್ಸಾಮ್ಸ್. ಈಗ ಬೇರೆ ಬೇರೆ ಎಕ್ಸಾಮ್ಗಳದ್ದು ಮಾಡಿ ಅಂತ ಕೇಳ್ತಾ ಇದ್ದಾರೆ, ಗೌರ್ಮೆಂಟ್ ಎಕ್ಸಾಮ್ಗಳದ್ದು ಮಾಡಿ ಅಂತ ಕೇಳ್ತಾರೆ. ಸೊ ನಾನು ಅದನ್ನು ಮಾಡ್ತೀನಿ ಅಂತಂದರೆ ಐ ಹ್ಯಾವ್ ಟು ಪುಟ್ ಲಾಟ್ ಆಫ್ ಎಫರ್ಟ್. ಈಗಿನ ಫ್ರೀ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಆ ಎಫರ್ಟು ಆ ಕಡೆಯವ್ರಿಗೆ ಕರೆಕ್ಟಾಗಿ ತಲುಪಲಿಲ್ಲ ಅಂತಂದರೆ, ಅದು ಯುಟಿಲೈಸ್ ಆಗಲಿಲ್ಲ ಅಂದರೆ ನಾನು ಹಾಕಿರೋ ಎಫರ್ಟು ಐ ಫೀಲ್ ಸಮ್ ವಾಟ್. ಸೊ ಹಾಗಾಗಿ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಸೊ ನಾನು ಮುಂಚೆನೇ ಹೇಳ್ದಂಗೆ KSETಲ್ಲಿ ನಿಮಗೆ 10 ಚಾಪ್ಟರ್ಸ್ ಇರುತ್ತೆ. ಅದರ ಒಂದು ಚಾಪ್ಟರು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬಗ್ಗೆ ಇರುತ್ತೆ. ಸೊ ಅದರಲ್ಲಿ ಜನರಲ್ ಕ್ವಶನ್ಸು ಇರುತ್ತೆ, ಅದ್ರ ಬಗ್ಗೆ ಕ್ಲಾಸ್ ಕ್ವಶನ್ಸ್ ಆಗಿರ್ಬೋದು ಅಥವಾ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರ್ಬೋದು, ಅದ್ರ ಮೇಲೆ ಕ್ವಶನ್ ಆನ್ಸರ್ಸ್ ಇರ್ಬೋದು, ವೀಡಿಯೋಸ್ ಆಗಿರ್ಬೋದು. ತುಂಬ ವೀಡಿಯೋಸ್ ಹಾಕಿದ್ದೀನಿ. ನೀವು ಪ್ಲೇ ಲಿಸ್ಟ್ಗೆ ಹೋದರೆ ಅಲ್ಲಿ KSET ಪೇಪರ್ 1 ಅಂತಂದರೆ ಎಲ್ಲ ವೀಡಿಯೋಸ್ ಬರುತ್ತೆ, ನೀವು ಅದನ್ನು ನೋಡ್ಕೋಬೋದು. ದ ನ್ಯಾಷನಲ್ ನಾಲೆಡ್ಜ್ ಕಮಿಷನ್ NKC ಅಂತ ಹೇಳ್ತಾರೆ. ಅದು ಈಸ್ ಎಡೆಡ್ ಬೈ ಅಂತ ಹೇಳ್ತಿದ್ದಾರೆ ಸ್ಯಾಮ್ ಪಿತ್ರೋಡ. ಸೊ ಅದಕ್ಕೆ ಚೇಂಜ್ ಆಗ್ತಾ ಇರ್ಬೋದು. ಸದ್ಯಕ್ಕೆ ಈಗ ಯಾರಿದ್ದಾರೆ ಅಂತಂದರೆ ಸ್ಯಾಮ್ ಪಿತ್ರೋಡ ಇದ್ದಾರೆ. ಸೊ ದಟ್ ವಿಲ್ ಬಿ ದಿ ಆನ್ಸರ್. ಫಸ್ಟ್ ಓಪನ್ ಯೂನಿವರ್ಸಿಟಿ ಇನ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್ 1982 ಅಂತ ಹೇಳ್ತಾ ಇದ್ದಾರೆ. ಯಾವುದದು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ಹೈದರಾಬಾದಲ್ಲಿದೆ, ಆಂಧ್ರ ಪ್ರದೇಶ. 1982ನಲ್ಲಿ ಆಗಿದೆ. ಬಟ್ ಈಗ ತುಂಬ ಫೇಮಸ್ ಆಗಿರುವಂಥದ್ದು ಓಪನ್ ಯೂನಿವರ್ಸಿಟಿ ಯಾವುದು ಅಂದರೆ ನಮ್ಮದು IGNOU ಆಗುತ್ತೆ. ಸೊ IGNOU ಬಗ್ಗೆನೂ ನಿಮಗೆ ಇನ್ಫಾರ್ಮೇಷನ್ ಇರಬೇಕಾಗತ್ತೆ. ಇನ್ಕ್ಲೂಸಿವ್ ಆಫ್ ಎಜುಕೇಷನ್ ರೆಫರ್ಸ್ ಟು ಸ್ಪೆಷಲ್ ಟೀಚಿಂಗ್ ಟು ಡಿಸೇಬಲ್ಡ್ ಸ್ಟೂಡೆಂಟ್. ಇನ್ಕ್ಲೂಸಿವ್ ಆಫ್ ಎಜುಕೇಷನ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಸರ್ವ ಶಿಕ್ಷಣ ಅಭಿಯಾನ, ಈಕ್ವಲ್ ಎಜುಕೇಷನ್ ಆಪರ್ಚುನಿಟಿ ಟು ಡಿಸೇಬಲ್ಡ್ ಆ್ಯಂಡ್ ನಾರ್ಮಲ್ ಸ್ಟೂಡೆಂಟ್, ಸ್ಪೆಷಲ್ ಎಜುಕೇಷನ್ ಇನ್ ಸ್ಪೆಷಲ್ ಸ್ಕೂಲ್ಸ್ ಅಂತ ಇದೆ. ಆನ್ಸರ್ ಏನಂದರೆ ಈಕ್ವಲ್ ಎಜುಕೇಷನ್ ಆಪರ್ಚುನಿಟೀಸ್ ಟು ಡಿಸೇಬಲ್ಡ್ ಆ್ಯಂಡ್ ನಾರ್ಮಲ್ ಸ್ಟೂಡೆಂಟ್ಸ್. ಇನ್ಕ್ಲೂಸಿವ್ ಅಂದರೆ ಫಾರ್ ಎವ್ರಿಬಡಿ, ಎಲ್ಲರೂ ಆ ಬ್ರಾಕೆಟ್ ಒಳಗಡೆ ಏನು ಬರ್ತಾರೆ ಅಂದರೆ ಎಲ್ಲರೂ ಡಿಸೇಬಲ್ಡ್ ಇರ್ಬೋದು ಅಥವಾ ಫಿಸಿಕಲಿ ಚಾಲೆಂಜ್ಡ್ ಇರ್ಬೋದು ಅಥವಾ ಎಕನಾಮಿಕಲಿ ಲೋ ಇರೋರು ಇರ್ಬೋದು, ಕ್ಯಾಸ್ಟ್ ವೈಸ್ ಬೇರೆ ಎಲ್ಲರೂ ಸೇರಿಕೊಂಡು ಮಾಡ್ತೀವಲ್ಲ ಅದಕ್ಕೆ ಏನಂತ ಕರಿತೀವಿ, ಇನ್ಕ್ಲೂಸಿವ್ ಆಫ್ ಎಜುಕೇಷನ್ ಅಂತ ವರ್ಡ್ನೇ ಯೂಸ್ ಮಾಡ್ತಾರೆ. ದಟ್ ಈಸ್ ಎ ಫಂಡಮೆಂಟಲ್ ರೈಟ್ ಗಿವನ್ ಟು ಆಲ್ ಇಂಡಿಯನ್ಸ್ ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅನ್ ಅಪೆಕ್ಸ್ ಬಾಡಿ ಇನ್ ದಿ ಏರಿಯಾ ಆಫ್ ಟೀಚರ್ ಎಜುಕೇಷನ್ ಇನ್ ಇಂಡಿಯಾ ಅಂತ ಕೇಳ್ತಾ ಇದ್ದಾರೆ. ಸೊ UGC ಇದೆ, MHRD ಇದೆ. UGC ಮತ್ತು MHRD ಏನು ಮಾಡ್ತಾ ಇದೆ ಅಂದರೆ ಹೈಯರ್ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. NCTE ಅಥವಾ NCERT ಇದೆಯಲ್ಲ ಅದು ಏನಾಗುತ್ತೆ ಅಂದರೆ ಟೀಚಿಂಗ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಸಿನ್ಸ್ ದೇ ಆರ್ ಗಿವಿಂಗ್ ಟೀಚರ್ ಎಜುಕೇಷನ್ ಅಂತ ಹೇಳ್ತಾ ಇದ್ದಾರೆ. ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ NCTE ಇಸ್ ದಿ ಆನ್ಸರ್ ವಿಚ್ ಕಮ್ಸ್ ಅಂಡರ್ D.
who have signed MOU for accreditation of teacher education institutions in India. ಸೊ again ಈಗ ಹೈಯರ್ ಎಜುಕೇಷನ್ಗೆ ಆಯಿತು ಅಂದರೆ ನ್ಯಾಕ್ ಮತ್ತು UGC ಇದೆ. ಅದೇ ಥರ ಟೀಚರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೆ ಯಾರು ಅದಕ್ಕೆ MOU ಮಾಡ್ಕೊಂಡಿದ್ದಾರೆ ಅಕ್ರೆಡಿಟೇಷನ್ ಕೊಡೋದಕ್ಕೆ ಅಂತ. ಸೊ ಹಾಗಾಗಿ NCTE ನ್ಯಾಕ್ ಇಬ್ಬರು ಸೇರ್ಕೊಂಡಿದ್ದಾರೆ. UGC ಆ್ಯಂಡ್ NCTE ಇದೆ, ನನ್ ಆಫ್ ದಿ ಎಬೋ ಇದೆ. ಸೊ NCTE ನಾನು ಮುಂಚೆನೇ ಹೇಳ್ದಂಗೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್, ಅದು ಮತ್ತು ನ್ಯಾಕ್ ಏನು ಮಾಡುತ್ತೆ ಅಂದರೆ ಹೈಯರ್ ಎಜುಕೇಷನ್ ಜೊತೆ ಅಂದಾಗ ನ್ಯಾಕ್ ಮತ್ತು UGC ಬರುತ್ತೆ. ಟೀಚರ್ ಎಜುಕೇಷನ್ಗೆ ಅಂತಂದರೆ NCTE ಮತ್ತು ನ್ಯಾಕ್ ಬರುತ್ತೆ. ಸೊ ಆ ರೀತಿಯಾಗಿ ನಮಗೆ ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ಆನ್ಸರ್ ಇಸ್ NCTE ನ್ಯಾಕ್. ಆಸ್ ಪರ್ ದಿ NCTE ನಾರ್ಮ್ಸ್, ವಾಟ್ ಶುಡ್ ಬಿ ದಿ ಪ್ಯಾಟರ್ನ್ ಆಫ್ ಟೀಚಿಂಗ್ ಸ್ಟಾಫ್ ಫಾರ್ ಎ ಯೂನಿಟ್ ಆಫ್ 100 ಸ್ಟೂಡೆಂಟ್ಸ್ ಅಟ್ B.Ed ಲೆವೆಲ್. ಸೊ ನಿಮಗೆ NCTEದು ಏನು ಬೇಸಿಕ್ ಏನು ಅಂತಂದರೆ ಎಜುಕೇಷನ್ ಪ್ಯಾಟರ್ನ್ ಹೇಗಿರಬೇಕು, ಲೋಯರ್ ಎಜುಕೇಷನ್ ಎಷ್ಟು ವರ್ಷ ಇರಬೇಕು, ಏನೇನು ಸಬ್ಜೆಕ್ಟ್ ಇರಬೇಕು, ಹೈಯರ್ ಎಜುಕೇಷನ್ ಏನಿರಬೇಕು, ಅದ್ರ ಬಗ್ಗೆ ಎಲ್ಲ ಹೇಳುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ NCTE ನಾರ್ಮ್ಸ್ ಅಂತ ಹೇಳ್ತೀವಿ. ಅದ್ರ ಪ್ರಕಾರ B.Ed ಸ್ಟೂಡೆಂಟ್ಗೆ 1+7 ಇಸ್ ದಿ ಹ್ಯಾವ್ ಪ್ರಪೋಸ್ಡ್. Which of the following is described as Magna Carta of Indian education? ಸೊ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯನ್ ಎಜುಕೇಷನ್ಗೆ ಬೇಸಿಕ್ ಯಾವುದು, ಅದು ಬಿಟ್ಟರೆ ಇಲ್ಲವೇ ಇಲ್ಲ ಅಂತ ಹೇಳುವಂಥದ್ದು ಯಾವುದು ಅಂದರೆ ವುಡ್ಸ್ ಡಿಸ್ಪ್ಯಾಚ್. ನಾವು ಅದನ್ನು ಬೇಸಿಸ್ ಆಗಿ ಇಟ್ಕೊಂಡು ಇಂಡಿಯನ್ ಎಜುಕೇಷನ್ನ ನಾವು ಫಾಲೋ ಮಾಡಿದ್ವಿ. ಅದು ಸರಿ ಇರ್ಬೋದು, ತಪ್ಪಿರ್ಬೋದು, ದಟ್ ಇಸ್ ಸೆಕೆಂಡ್ರಿ. ಬಟ್ ಅವರ್ ಇಂಡಿಯನ್ ಎಜುಕೇಷನ್ ಯಾವ ಬೇಸಿಸ್ ಮೇಲೆ ಯಾವುದ್ರ ಮೇಲೆ ನಿಂತಿದೆ ಅಂದರೆ ವುಡ್ಸ್ ಡಿಸ್ಪ್ಯಾಚ್ ಮೇಲೆ ನಿಂತಿದೆ. ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಷನ್ ಪ್ರೋಗ್ರಾಮ್ DPEP ವಾಸ್ ಸ್ಟಾರ್ಟೆಡ್ ಇನ್ 1994 ಅದು ಸ್ಟಾರ್ಟ್ ಆಯಿತು. ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಕಾನ್ಸ್ಟಿಟ್ಯೂಟೆಡ್ ಇನ್ 1948 ವಾಸ್ ಅಪಾಯಿಂಟೆಡ್ ಬೈ ಮಿನಿಸ್ಟರ್ ಆಫ್ ಎಜುಕೇಷನ್. ಈ ಕ್ವಶನ್ ಏನು ಕೇಳ್ಬೋದು ಅಂದರೆ ಮಿನಿಸ್ಟರ್ ಆಫ್ ಎಜುಕೇಷನ್ನು UEC ಯಾವಾಗ ಕಾನ್ಸ್ಟಿಟ್ಯೂಟ್ ಮಾಡ್ತು ಅಂತ ಕೇಳ್ಬೋದು, ಇಯರ್ ಕೇಳ್ಬೋದು, 1948 ಅಂತ ಹೇಳಬೇಕು. ಯಾರು ಮಾಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅವರು ಅದನ್ನು ಮಾಡ್ತಾ ಹೋಗ್ತಾರೆ. ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಹೆಂಗೆ UGC ಇದ್ದಂಗೆ UEC ಕಾನ್ಸ್ಟಿಟ್ಯೂಟ್ ಆಗಿದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಕಮಿಷನ್ ಫಸ್ಟ್ ಸೆಂಟ್ರಲೈಸ್ಡ್ ದಿ ಪ್ರೈಮರಿ ಎಜುಕೇಷನ್ ಅಂತ ಹೇಳ್ತಾರೆ. ಅಂಟರ್ ಕಮಿಷನ್ ಅಂತ. ಅಗೇನ್ ದೇರ್ ಆರ್ ಮೆನಿ ಕಮಿಷನ್ಸ್ ಆರ್ ದೇರ್ ಫಾರ್ ಹೈಯರ್ ಎಜುಕೇಷನ್. ಎಜುಕೇಷನ್ ಮೇಲೆ, ಹೈಯರ್ ಎಜುಕೇಷನ್ ಮೇಲೆ ಎಷ್ಟೊಂದು ಕಮಿಷನ್ಸ್ ಇದೆ. ಅದರಲ್ಲಿ ಒನ್ ಆಫ್ ದಿ ಕಮಿಷನ್ಸ್ ಯಾವುದು ಅಂದರೆ ಹಂಟರ್ ಕಮಿಷನ್. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ಪ್ರೈಮರಿ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಈಗೇನು ಕ್ವಶನ್ಸ್ ಏನಾಗುತ್ತೆ ಅಂದರೆ ಹೈಯರ್ ಎಜುಕೇಷನ್ನು ಮತ್ತು ಟೀಚಿಂಗ್ ಅಪ್ಟಿಟ್ಯೂಡ್ ಅವೆರಡು ಕೆಲವು ಸಲ ಏನಾಗುತ್ತೆ ಅಂದರೆ ಕ್ಲಾಶ್ ಆಗುತ್ತೆ. ಇಲ್ಲಿ ನಾವು ಲೋಯರ್ ಎಜುಕೇಷನ್ ಅಂತ ತೊಗೊಂಡಿರೋದಕ್ಕೋಸ್ಕರ ಅದಕ್ಕೆ ಟೀಚಿಂಗಲ್ಲಿ ಬರುತ್ತೆ ಅಂತ ನಾನು ಆ ಬೇಸಿಸ್ ಮೇಲೆ ಇಲ್ಲಿ ನಾನು ಹಾಕಿದ್ದೀನಿ. ಫಾಲೋಯಿಂಗ್ ಅಟ್ರಿಬ್ಯೂಟ್ಸ್ ವುಡ್ ಕರೆಕ್ಟ್ಲಿ ಡಿಫೈನ್ ಲರ್ನಿಂಗ್: ಅಂಡರ್ಸ್ಟ್ಯಾಂಡಿಂಗ್, imagination, workmanship, change of behavior, practice and experience, belief, creativity and endurance, institution, intelligent memorization. ಅಟ್ರಿಬ್ಯೂಟ್ಸ್ ಯಾವ್ಯಾವುದಿದೆ ಅಂದರೆ ಕಲಿಯೋದಕ್ಕೆ ಅಟ್ರಿಬ್ಯೂಟ್ಸ್ ಯಾವುದು ಅಂದರೆ ಫಸ್ಟು ಯಾರು ಹೇಳ್ಕೊಡ್ತಾ ಇದ್ದಾರೆ ಅಥವಾ ನಾನು ಏನು ಕಲಿತಾ ಇದ್ದೀನಲ್ಲ ಅದ್ರ ಮೇಲೆ ನನಗೆ ನಂಬಿಕೆ ಇರಬೇಕಾಗತ್ತೆ. ಹಾಗಾಗಿ ಬಿಲೀಫ್ ಫಸ್ಟ್ ಆಗುತ್ತೆ. ಆಮೇಲೆ ಅದನ್ನು ಕ್ರಿಯೇಟಿವ್ ಆಗಿ ಅದನ್ನು ನಾನು ಅನಲೈಸ್ ಮಾಡ್ಕೋಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ, ಮಾಡಬೇಕಾಗತ್ತೆ, ಕ್ರಿಯೇಟಿವಿಟಿ. ಆಮೇಲೆ ಕೊನೆಗೆ ಎಂಡ್ಯೂರೆನ್ಸ್, ಅದರಿಂದ ನನಗೆ ಏನೋ ಒಂದು ಔಟ್ಕಮ್ ಬರಬೇಕು. ಸೊ ಹಾಗಾಗಿ ಆನ್ಸರ್ ಇಸ್ ಬಿಲೀಫ್, ಕ್ರಿಯೇಟಿವಿಟಿ ಆ್ಯಂಡ್ ಎಂಡ್ಯೂರೆನ್ಸ್. ದ ಒಪಿನಿಯನ್ ದಟ್ ಅವರ್ ಏಮ್ ಶುಡ್ ಬಿ ಟು ಪ್ರೊಡ್ಯೂಸ್ ಮೆನ್ ಹೂ ಪೊಸೆಸ್ ಬೋತ್ ಕಲ್ಚರ್ ಆ್ಯಂಡ್ ಎಕ್ಸ್ಪೆಕ್ಟ್ ನಾಲೆಡ್ಜ್ ವಾಸ್ ಗಿವನ್ ಬೈ ವೈಟ್ಹೆಡ್. ಏಕೆನ್ ಇದನ್ನು ಬೇರೆ ಬೇರೆಯವರು ಈಗ ಮಾಂಟೆಸರಿ ಇರ್ಬೋದು, ಫೆಬೆಲ್ ಇರ್ಬೋದು, ಅವ್ರು ಎಬೌಟ್ ದಿ ಎಜುಕೇಷನ್ ಏನು ಮಾಡಿದ್ದಾರೆ ಅಥವಾ ಎಬೌಟ್ ದಿ ಲರ್ನಿಂಗ್ ಇರ್ಬೋದು, ಅದಕ್ಕೆ ಬೇರೆ ಬೇರೆ ರೀತಿಯಾಗಿ ಡೆಫಿನೇಷನ್ಸ್ನ ಕೊಟ್ಟಿದ್ದಾರೆ. ಅದು ನೀವು ತಿಳ್ಕೊಂಡಿದ್ರೆ ಎಕ್ಸಾಮ್ಗೆ ಈಸಿ ಆಗುತ್ತೆ. ಸೊ AH ವೈಟ್ಹೆಡ್ ಏನು ಹೇಳ್ತಾನೆ ಅಂದರೆ ಅವರ್ ಏಮ್ ಶುಡ್ ಬಿ ಟು ಪ್ರೊಡ್ಯೂಸ್ ದಿ ಮೆನ್ ಹೂ ಪೊಸೆಸ್ ಬೋತ್ ಕಲ್ಚರ್ ಎಕ್ಸೆಪ್ಟ್ ದಿ ನಾಲೆಡ್ಜ್. ಬರೀ ನಾಲೆಡ್ಜ್ ಅಷ್ಟೇ ಕೊಡೋದಲ್ಲ, ಅವರಿಗೆ ಕಲ್ಚರ್ ಸಂಸ್ಕಾರನೂ ಕೊಡಬೇಕು ಅಂತ ಅವನು ಹೇಳ್ತಾನೆ. Article 45 under the distinctive principles of state policy of Indian Constitution provides free and compulsory primary education. ನಿಮಗೆ ಪ್ರೈಮರಿ ಎಜುಕೇಷನ್ ಅಪ್ ಟು 7th ಸ್ಟ್ಯಾಂಡರ್ಡ್ ಇರ್ಬೋದು, ಅಪ್ ಟು 10th ಸ್ಟ್ಯಾಂಡರ್ಡ್ ಇರ್ಬೋದು, ಅದು ಫ್ರೀ ಮತ್ತು ಕಂಪಲ್ಸರಿ ಎಲ್ಲರಿಗೂ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅಂಡರ್ ದಿ ಆರ್ಟಿಕಲ್ 1945. ಆರ್ಟಿಕಲ್ 45 ಅದನ್ನು ಕೇಳ್ತಾರೆ, ಯಾವ ಆರ್ಟಿಕಲಲ್ಲಿ ಫ್ರೀ ಆ್ಯಂಡ್ ಕಂಪಲ್ಸರಿ ಪ್ರೈಮರಿ ಎಜುಕೇಷನ್ ಇಸ್ ಪ್ರೊವೈಡ್ ಕೊಡ್ತಾರೆ ಅಂತ ಹೇಳ್ತಾರೆ. ಆರ್ಟಿಕಲ್ 45 ಅಂತ ನಮ್ಗೆ ಗೊತ್ತಿರಬೇಕಾಗತ್ತೆ. NLM ನ್ಯಾಷನಲ್ ಲಿಟ್ರಸಿ ಮಿಷನ್, ಅದು ಯಾವುದ್ರ ಮೇಲೆ, ವಾಟ್ ಈಸ್ ದಟ್ LNM ಅಂತ ಕೇಳ್ತಾ ಇದ್ದಾರೆ, ನ್ಯಾಷನಲ್ ಲಿಟ್ರಸಿ ಮಿಷನ್. ಸೊ ನಿಮಗೆ ಈ ಥರ ಶಾರ್ಟ್ ಫಾರ್ಮ್ಸ್ ಇರುತ್ತಲ್ಲ, ನಿಮೋನಿಕ್ಸ್ ಇರುತ್ತೆ, ಸಾರಿ ಅನಲ್ಲಿ ಹೇಳ್ತಾರೆ. ಸೊ ಅದು ನಿಮಗೆ ಅದ್ರ ಬಗ್ಗೆ ಗೊತ್ತಿರಬೇಕಾಗತ್ತೆ. ದ ವರ್ಬಲ್ ಗೈಡೆನ್ಸ್ ಇಸ್ ಲೀಸ್ಟ್ ಎಫೆಕ್ಟಿವ್ ಇನ್ ಟೀಚಿಂಗ್ ಆಟಿಟ್ಯೂಡ್, ಕಾನ್ಸೆಪ್ಟ್ ಆ್ಯಂಡ್ ಫ್ಯಾಕ್ಟ್ಸ್, ರಿಲೇಷನ್ಶಿಪ್ ಆ್ಯಂಡ್ ಸ್ಕಿಲ್ಸ್. ವರ್ಬಲ್ ಗೈಡೆನ್ಸ್ ಹೇಗೆ ನಿಮಗೆ ಟೀಚಿಂಗಲ್ಲಿ ಅಂತ ತೊಗೊಂಡ್ರೆ ಎರಡು ಥರ ನಾವು ಹೇಳ್ತೀವಿ. ಒಂದಕ್ಕೆ ವರ್ಬಲ್ ಅಂತ ಕರೀತಾರೆ, ಅಥವಾ ಕಮ್ಯುನಿಕೇಷನ್ ಅಂತ ತೊಗೊಂಡ್ರೆ ಒಂದಕ್ಕೆ ವರ್ಬಲ್ ಅಂತಾರೆ, ಇನ್ನೊಂದಕ್ಕೆ ನಾನ್ ವರ್ಬಲ್ ಅಂತ ಹೇಳ್ತಾರೆ. ಸೊ ವರ್ಬಲ್ ಅಂದರೆ ಯೂಸಿಂಗ್ ವರ್ಡ್ಸ್ ಹೇಳುವಂಥದ್ದು.
ಅರ್ಥ ಆಯ್ತಾ? ಸೊ ಆ್ಯಟಿಟ್ಯೂಡು, ಕಾನ್ಸೆಪ್ಟ್ಸು, ಫ್ಯಾಕ್ಟ್ಸು, ರಿಲೇಷನ್ಶಿಪ್ ಎಲ್ಲ ನಾನು ಥ್ರೂ ವರ್ಡ್ಸ್ ಹೇಳ್ಬೋದು. ಸ್ಕಿಲ್ಸ್ ಏನಿದೆಯಲ್ಲ ಹ್ಯಾಂಡ್ಸ್ ಆನ್ ಆಗಿರಬೇಕು, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಆಗಿರಬೇಕು. ಹಾಗಾಗಿ ಆನ್ಸರ್ ವಿಲ್ ಬಿ ದಿ ಸ್ಕಿಲ್ಸ್. ದ ಮೇನ್ ರೋಲ್ ಆಫ್ ಎಜುಕೇಷನ್ ಅಕಾರ್ಡಿಂಗ್ ಟು ಪ್ಲೂಟೋ ವಾಸ್. ಅಗೇನ್ ಬೇರೆಯವರು ಬೇರೆ ಥರ ಹೇಳಿದ್ದಾರೆ ಅಂತ ಹೇಳಿದೆ. ಇದೆಲ್ಲ ಆಲ್ರೆಡಿ ನಾನು ವೀಡಿಯೋಗಳಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ್ಯಾವ ಬಗ್ಗೆ ಎಜುಕೇಷನ್ ಬಗ್ಗೆ ಏನು ಹೇಳಿದ್ದಾರೆ, ಕಮ್ಯುನಿಕೇಷನ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೀವು ಆ ವೀಡಿಯೋಗಳನ್ನ ನೋಡಿದ್ರೆ ಈಸಿ ಆಗುತ್ತೆ. ಪ್ಲೇ ಲಿಸ್ಟ್ಗೆ ಹೋಗಿ KSET ಪೇಪರ್ 1 ಅಂತಂದರೆ ಎಲ್ಲ ಸಬ್ಜೆಕ್ಟು ಎಲ್ಲ ಟಾಪಿಕ್ ನಿಮ್ಗೆ ಬರ್ತಾ ಹೋಗುತ್ತೆ. ನೀವು ಅದನ್ನು ನೋಡಿಕೊಂಡ್ರೆ ಈಸಿ ಆಗುತ್ತೆ. ಸೊ ಜಸ್ಟ್ ಯು ಆರ್ ಗೋಯಿಂಗ್ ಟು ಸ್ಪೆಂಡ್ 20 ಮಿನಿಟ್ಸ್. ಸೊ ನಂದು ಹೇಳ್ತಿಲ್ವಾ, ಒಂದು 25-30 ಗಂಟೆಗಳದ್ದು ನಾನು ಗೋಯಿಂಗ್ ಟು ರೆಡ್ಯೂಸ್ ದಟ್ ಟು 20 to 30 ಮಿನಿಟ್ಸ್. ನೀವು ಸ್ಪೆಂಡ್ ಮಾಡಿದ್ರೆ ನಾನು ಅಷ್ಟು ಎಫರ್ಟ್ ಹಾಕಿರುವಂಥದ್ದು ನಿಮ್ಗೆ ಇಮಿಡಿಯೇಟ್ಲಿ ಸಿಕ್ಬಿಡುತ್ತೆ. ದ ಮೇನ್ ರೋಲ್ ಆಫ್ ಎಜುಕೇಷನ್ ಅಕಾರ್ಡಿಂಗ್ ಟು ಪ್ಲೂಟೋ ವಾಸ್ ಟು ಡೆವಲಪ್ ದಿ ಪವರ್ ಆಫ್ ಕಾಂಪ್ಲೆಂಟೇಷನ್, ಟು ಡೆವಲಪ್ ದಿ ಪರ್ಸನಾಲಿಟಿ ಆಫ್ ಈಚ್ ಇಂಡಿವಿಜುವಲ್, ಟು ಸ್ಟ್ರೆಂಥನ್ ದಿ ಸ್ಟೇಟ್. ಸೊ ಆಲ್ ಆಫ್ ದಿ ಅಬೋವ್ ಇಸ್ ದಿ ಅಸರ್ಟೇಷನ್ ಆ್ಯಂಡ್ ರೀಸನ್. ಈ ಥರದ್ದು ಕ್ವಶನ್ಸು ಕೇಳ್ತಾರೆ. ಇದು ಯಾವ ಟಾಪಿಕ್ ಬೇಕಾದ್ರೂ ಕೇಳ್ಬೋದು. ಆಲ್ ಟೀಚಿಂಗ್ ಶುಡ್ ಏಮ್ ಅಟ್ ಎನ್ಶೂರಿಂಗ್ ಲರ್ನಿಂಗ್. ಎಲ್ಲ ನಾವು ಏನು ಕಲಿಸ್ತೀವಲ್ಲ ಅದೆಲ್ಲ ಏನು ಇದಾಗಿರಬೇಕು ಅಂದರೆ ಲರ್ನಿಂಗ್ಗೆ ರಿಲೇಟ್ ಆಗಬೇಕು. ಆಲ್ ಲರ್ನಿಂಗ್ ರಿಸಲ್ಟ್ಸ್ ಫ್ರಮ್ ಟೀಚಿಂಗ್. ಹಂಗಂತ ನಾನು ಏನೇನು ಕಲ್ತಿಲ್ಲ ಅದೆಲ್ಲ ನಾನು ಟೀಚಿಂಗಿಂದನೇ ಬಂದಿದೆ ಅನ್ನೋದು ಸುಳ್ಳಾಗುತ್ತೆ. ಹಾಗಾಗಿ A is true and R is false. Reason for that. From the list of evaluation procedures given below, identify those who will call as formative evaluation. Indicate your answer by choosing from the code. Again, evaluation ಕನ್ಸಿಡರ್ ಮಾಡಿಕೊಂಡ್ರೆ ಟೀಚಿಂಗ್ದು ಎಸೆನ್ಷಿಯಲ್ ಪಾರ್ಟ್ ಏನು ಅಂದರೆ ನಮಗೆ ಎವ್ಯಾಲ್ಯೂಯೇಷನ್ ಇರಲೇಬೇಕು. ಎವ್ಯಾಲ್ಯೂಯೇಷನ್ 2 ಥರ ಇದೆ, ಫಾರ್ಮೇಟಿವ್ ಎವ್ಯಾಲ್ಯೂಯೇಷನ್, ಕಾಗ್ನೇಟಿವ್ ಎವ್ಯಾಲ್ಯೂಯೇಷನ್. ಹಂಗೆ ಬೇರೆ ಥರ ಎವ್ಯಾಲ್ಯೂಯೇಷನ್ ಹೇಳ್ತಾರೆ. ಇವರು ಫಾರ್ಮೇಟಿವ್ ಎವ್ಯಾಲ್ಯೂಯೇಷನ್ ಬಗ್ಗೆ ಹೇಳ್ತಾ ಇದ್ದಾರೆ. ದ ಟೀಚರ್ ಅವಾರ್ಡ್ಸ್ ಗ್ರೇಡ್ಸ್ ಟು ಎ ಸ್ಟೂಡೆಂಟ್ ಆಫ್ಟರ್ ಹ್ಯಾವಿಂಗ್ ಟ್ರಾನ್ಸ್ಲೇಟೆಡ್ ದಿ ಕೋರ್ಸ್ ಆಫ್ ವರ್ಕ್. During the interaction with a student in a classroom, the teacher provides a corrective feedback. The teacher gives the marks to the student on a unit test. The teacher clarifies the doubts of the student in a classroom itself. The overall performance of the students is reported to the parents at every 3 months interval. The learner motivation is raised by the teacher through the question answer session. ನೀವು ಈ ಥರದ್ದು ಕೊಟ್ಟಾಗ ಅಲ್ಲಿ ನೆಗೆಟಿವ್ ಕ್ವಶನ್ ಇದೆಯಾ ಪಾಸಿಟಿವ್ ಕ್ವಶನ್ ಇದೆಯಾ ನೋಡಬೇಕು. ಫ್ರಮ್ ದಿ ಲಿಸ್ಟ್ ಆಫ್ ಎವ್ಯಾಲ್ಯೂಯೇಷನ್ ಪ್ರೊಸೀಜರ್ ಗಿವನ್ ಬಿಲೋ ಐಡೆಂಟಿಫೈ ದೋಸ್ ವಿಚ್ ಆರ್ ಕಾಲ್ಡ್ ಆಸ್ ಫಾರ್ಮೇಟಿವ್ ಎವ್ಯಾಲ್ಯೂಯೇಷನ್. ಇದರಲ್ಲಿ ಯಾವುದು ಫಾರ್ಮೇಟಿವ್ ಎವ್ಯಾಲ್ಯೂಯೇಷನ್ ಅಂತ ಕೇಳ್ತಾ ಇದ್ದಾರೆ. ಡ್ಯೂರಿಂಗ್ ದ ಇಂಟ್ರಾಕ್ಷನ್ ವಿತ್ ದ ಸ್ಟೂಡೆಂಟ್ ಇನ್ ಎ ಕ್ಲಾಸ್ರೂಮ್, ದ ಟೀಚರ್ ಪ್ರೊವೈಡ್ಸ್ ಎ ಕರೆಕ್ಟಿವ್ ಫೀಡ್ಬ್ಯಾಕ್. ಅಲ್ಲೇ ಪ್ರಶ್ನೆ ಕೇಳಿ ಅಲ್ಲೇ ಉತ್ತರ ಅಂದರೆ ಅಲ್ಲೇ ನೀವು ಅರ್ಥ ಮಾಡ್ಕೊಂಡಿರೋದು ಸರಿನಾ ತಪ್ಪ ಹೇಳುವಂಥದ್ದು. ಅದಕ್ಕೆ ನಾವೇನಂತ ಕರಿತೀವಿ, ಫಾರ್ಮೇಟಿವ್ ಅಂತ ಹೇಳ್ತೀವಿ. ಸಮಟಿವ್ ಅಂತಂದರೆ ಎಲ್ಲ ಸಮ್ ಮಾಡಿಕೊಂಡು ಕೊನೆಗೆ ಮಾಡೋದಕ್ಕಾದ್ರೆ ಸಮಟಿವ್ ಅಂತ ಹೇಳ್ತಾರೆ. ಆ್ಯಸ್ ಆ್ಯಂಡ್ ವೆನ್ ನಮಗೆ CGPA ಬಂದಿರೋದು ಅಥವಾ ನಮಗೆ ಏನಿದು CBCS ಬಂದಿರೋದು ಬೇಸ್ಡ್ ಆನ್ ಫಾರ್ಮೇಟಿವ್ ಎವ್ಯಾಲ್ಯೂಯೇಷನ್. ಈಚ್ ಆ್ಯಂಡ್ ಎವ್ರಿ ಮಿನಿಟ್, ಈಚ್ ಆ್ಯಂಡ್ ಎವ್ರಿ ಡೇ, ಈಚ್ ಆ್ಯಂಡ್ ಎವ್ರಿ ಯೂನಿಟ್ ನೀವೇನು ಮಾಡ್ತಾ ಹೋಗ್ತೀರಾ, ಅನಲೈಸ್ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ಹಾಗಾಗಿ ಡ್ಯೂರಿಂಗ್ ದಿ ಇಂಟ್ರಾಕ್ಷನ್ ವಿತ್ ದ ಸ್ಟೂಡೆಂಟ್ ಇನ್ ಎ ಕ್ಲಾಸ್ ರೂಮ್, ದ ಟೀಚರ್ ಪ್ರೊವೈಡ್ಸ್ ಅ ಕರೆಕ್ಟಿವ್ ಫೀಡ್ಬ್ಯಾಕ್. ಸೊ ದಟ್ ವಿಲ್ ಬಿ ದಿ one of the correct answer. The teacher clarifies the doubts of the student in a class itself. Next, the learner's motivation is raised by the teacher through the question answer session. So ಹಾಗಾಗಿ B, D and F will be the answer. ಈ ಥರ ಕ್ವಶನ್ ಕೊಟ್ಟಾಗ ತುಂಬ ಟೈಮ್ ಬೇಕಾಗುತ್ತೆ ನಿಮಗೆ. ಸೊ ನೀವೇನು ಮಾಡಬೇಕಾಗತ್ತೆ, ಕ್ವಶನ್ ನೋಡ್ಕೊಂಡು ಇದು ಕರೆಕ್ಟಾ ತಪ್ಪಾ ಅಂತ ಅಲ್ಲೇ ಅನಲೈಸ್ ಮಾಡಿಕೊಂಡು ದೆನ್ ಯು ಕ್ಯಾನ್ ಗೋ ಫಾರ್ ದಿ ಬಸ್. Arrange the following teaching process in order. Relating the present knowledge with the previous knowledge, bridge course ಅಂತ ಹೇಳ್ತೀವಿ. Evaluation, ರೀಟೀಚಿಂಗ್, ಫಾರ್ಮುಲೇಟಿಂಗ್ ಆಫ್ ದಿ ಆಬ್ಜೆಕ್ಟಿವ್, ಪ್ರೆಸೆಂಟೇಷನ್ ಆಫ್ ದಿ ಮೆಟೀರಿಯಲ್. ಯಾವುದಾದ್ಮೇಲೆ ಯಾವುದು ಮಾಡ್ತೀವಿ ನಾವು ಅನ್ನೋದು ಬೇಕಾಗುತ್ತೆ. ಫಸ್ಟ್ ನಾನು ಇದನ್ನು ಯಾಕೆ ಓದಬೇಕು, ಯಾಕೆ ಕಲಿಬೇಕು ಅನ್ನೋದಕ್ಕೆ ಬೇಕು. ಹಾಗಾಗಿ ಫಾರ್ಮೇಟಿವ್ ಆಬ್ಜೆಕ್ಟಿವ್ ವಿಲ್ ಬಿ ದಿ ಫಸ್ಟ್. ಅದಾದಮೇಲೆ ಏನು ಮಾಡಬೇಕು, ನನಗೆ ಹಳೆ ನಾಲೆಡ್ಜ್ ಏನಿದೆ, ಈ ನಾಲೆಡ್ಜ್ ಏನಿದೆ, ಅವೆರಡನ್ನೂ ಏನು ಮಾಡಬೇಕಾಗತ್ತೆ, ಲಿಂಕ್ ಮಾಡಬೇಕಾಗತ್ತೆ. ಈಗ ಸೆಕೆಂಡ್ PUC ಎಕ್ಸಾಮ್ ಪಾಸ್ ಆಗಿದ್ದಾನೆ ಹುಡುಗ ಅಂದರೆ ನಾನು ಕಾಮರ್ಸ್ ಮಾಡಬೇಕಾ ಸೈನ್ಸ್ ಮಾಡಬೇಕಾ, ಅದನ್ನೇನು ಮಾಡಬೇಕು, ಅವನದು ಆಬ್ಜೆಕ್ಟಿವ್ ಅದು. ಸೊ ನಾನು ಸೈನ್ಸೇ ಮಾಡಬೇಕು, ನಾನು PCMA ಮಾಡಬೇಕು, ನಾನು CBZA ಮಾಡಬೇಕು ಅಂತ ಆಬ್ಜೆಕ್ಟಿವ್. ಸೊ ಅದನ್ನು ಓದಾಗ ಅವನಿಗೆ ಪ್ರೀವಿಯಸ್ ನಾಲೆಡ್ಜು ಈ ನಾಲೆಡ್ಜ್ಗೂ ಏನಾದರೂ ಲ್ಯಾಕಿನೆಸ್ ಇದ್ದರೆ ಅದನ್ನು ನಾವು ಬ್ರಿಡ್ಜ್ ಮಾಡ್ತೀವಿ. ದಟ್ ವಿಲ್ ಬಿ ದಿ ಸೆಕೆಂಡ್ ಆನ್ಸರ್. ನೆಕ್ಸ್ಟ್ ಅದಾದಮೇಲೆ ಪ್ರೆಸೆಂಟೇಷನ್, ನಾವೇನು ಮಾಡಬೇಕಾಗತ್ತೆ, ಪ್ರೆಸೆಂಟೇಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ಏನು ಮಾಡಬೇಕಾಗತ್ತೆ ಅಂದರೆ ಎವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ನಾವೆಲ್ಲ ಪ್ರೆಸೆಂಟ್ ಮಾಡಿದ್ಮೇಲೆ ಪಾಠ ಕಲಿಸಿದ್ಮೇಲೆ ಅವ್ರಿಗೆ ಅರ್ಥ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಎವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ. ಎವ್ಯಾಲ್ಯೂಯೇಷನ್ ಮಾಡಿದ್ಮೇಲೆ ಏನು ಮಾಡಬೇಕಾಗತ್ತೆ ನಾನು ಅಂದರೆ ಟೀಚಿಂಗ್. ಮತ್ತು ಅದೇ ತಪ್ಪಾಗಿದ್ದರೆ ಆ ತಪ್ಪುಗಳನ್ನೆಲ್ಲ ಏನು ಮಾಡಬೇಕಾಗತ್ತೆ, ನಾನು ತಿದ್ದಬೇಕಾಗತ್ತೆ. ಸೊ ದಿಸ್ ಇಸ್ ಅ ಪ್ಯಾಟರ್ನ್ ವಿ ಹ್ಯಾವ್ ಟು ಫಾಲೋ ಇನ್ ಎ ಕ್ಲಾಸ್ ರೂಮ್. ನಾನು ಯೂಶಲಿ ಕ್ಲಾಸ್ ರೂಮಲ್ಲಿ ಯಾವ ಥರ ಪ್ಯಾಟರ್ನ್ ಯೂಸ್ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ಅಂದರೆ ಎವ್ರಿ 3 years 4 years ನನ್ನ ಪ್ಯಾಟರ್ನ್ಗಳನ್ನ ಚೇಂಜ್ ಮಾಡ್ತಾ ಹೋಗ್ತೀನಿ. ನಾನು ಈಗ ಯಾವ ಪ್ಯಾಟರ್ನ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ PQRS ಮೆಥಡ್ ಆಫ್ ಟೀಚಿಂಗ್ ನಾನು ಯೂಸ್ ಮಾಡ್ತೀನಿ ಕ್ಲಾಸ್ ರೂಮಲ್ಲಿ ಕೆಮಿಸ್ಟ್ರಿ ಕಲಿಸೋದಕ್ಕೆ. ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಆಸ್ ಸೂನ್ ಆಸ್ ಐ ಎಂಟರ್ ಇನ್ ಟು ದಿ ಕ್ಲಾಸ್ ರೂಮ್, ಐ ಆಮ್ ಗೋಯಿಂಗ್ ಟು ಡಿವೈಡ್ ದಿ ಬೋರ್ಡ್ ಇಂಟು 4 ಪಾರ್ಟ್ಸ್. ಎಷ್ಟೇ ಚಿಕ್ಕದಾಗಿರಲಿ ದೊಡ್ಡದಾಗಲಿ ಆ ಬೋರ್ಡ್ನ ಏನು ಮಾಡ್ತೀನಿ, 4 ಪಾರ್ಟ್ ಮಾಡ್ತೀನಿ. ಒಂದಕ್ಕೆ P, ಒಂದಕ್ಕೆ Q, ಒಂದಕ್ಕೆ R, ಒಂದಕ್ಕೆ S ಅಂತ ಕನ್ಸಿಡರ್ ಮಾಡ್ತೀನಿ.
ಪ್ರೀ ಅಂತಂದರೆ ಪ್ರೀ ರಿಕ್ವಿಸಿಟ್. ಅವತ್ತೇನೋ ಒಂದು ನಾನು ಪಾಠ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಲ್ಲ, ಅದು ಅವನಿಗೆ ಕಂಪ್ಲೀಟಾಗಿ ಆ ಹುಡುಗನಿಗೆ ಅರ್ಥ ಆಗಬೇಕು ಅಂತಂದರೆ ಅವನಿಗೆ ಎಷ್ಟೊಂದು ನಾಲೆಡ್ಜ್ಗಳು ಗೊತ್ತಿರುತ್ತೆ. ಸೊ ಅದೇ ಒಂದು ಹೊಸ ವರ್ಡ್ ಯೂಸ್ ಮಾಡ್ತೀನಿ, ಅದ್ರ ಮೀನಿಂಗ್ ಗೊತ್ತಿಲ್ಲದಲೇ ಇರ್ಬೋದು. ಈಗ ಸ್ಟೀರಿಯೋ ಕೆಮಿಸ್ಟ್ರಿ ಮಾಡ್ತಾ ಇದ್ದೀನಿ, ಅಲ್ಲಿ ಮಿಸೋ ಕಾಂಪೌಂಡ್ ಅಂತ ಹೇಳ್ತೀವಿ, ರೆಸಿಮಿಕ್ ಮಿಕ್ಸ್ಚರ್ ಅಂತ ಹೇಳ್ತೀವಿ, R&S ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಕಾನ್ಫರ್ಮೇಷನ್ ಅಂದ್ರೆ ಏನು, ಕಾನ್ಫಿಗರೇಷನ್ ಅಂದ್ರೆ ಏನು, ಅವನಿಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಸೊ ಅದನ್ನೆಲ್ಲ ಪ್ರೀ ರಿಕ್ವಿಸಿಟಲ್ಲಿ ಹೇಳ್ತೀವಿ. ಅದಾದಮೇಲೆ ಆರ್ ಅಂದ್ರೇನು, ಅದು ಸ್ಟಡಿ ಕ್ಯೂ ಅಂದರೆ ಏನಂದರೆ ಕ್ವಶನ್. ಯಾಕೆ ಈ ಚಾಪ್ಟರ್ನ ಓದಬೇಕು, ಹೌ ಇಟ್ ಈಸ್ ರಿಲೇಟೆಡ್ ಟು ಮೈ ಲೈಫ್, ಹೌ ದ ಕ್ವಶನ್ಸ್ ಇನ್ ನನ್ನ ಲೈಫ್ಗೆ ಅಟ್ಯಾಚ್ ಆಗಿಲ್ಲ ಅಂದರೆ ಕ್ವಶನ್ ಪೇಪರಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ. ಸೊ ಅಬೌಟ್ ಅಂದರೆ ಆಬ್ಜೆಕ್ಟಿವ್, ಯಾಕೆ ಓದಬೇಕು, ಅದು ಓದಿದ್ರೆ ನನಗೆ ಇಷ್ಟು ಓದಿದ್ರೆ ನನಗೆ ಇದು ಅರ್ಥ ಆಗುತ್ತೆ, ಇದು ಓದಿದ್ರೆ ನನ್ನ ಲೈಫಲ್ಲಿ ಇದು ಹೆಲ್ಪ್ ಆಗುತ್ತೆ, ಅದು ನನಗೆ ಗೊತ್ತಿರಬೇಕು, ಅದನ್ನು ಕ್ಯೂ ಅಂತ ಹೇಳ್ತೀನಿ. ಆರ್ ಅಂದ್ರೇನು, ರೀಡಿಂಗ್ ಮೆಟೀರಿಯಲ್. ಸೊ ಏನಿದೆಯಲ್ಲ ಪ್ರೆಸೆಂಟೇಷನ್ ಆಫ್ ದಿ ಮೆಟೀರಿಯಲ್, ಸಿಲೆಬಸ್ ಪ್ರಕಾರ ಏನು ಮೆಟೀರಿಯಲ್ ಇದೆಯಲ್ಲ ಆ ಮೆಟೀರಿಯಲ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಅದಾದಮೇಲೆ ಐ ವಿಲ್ ಆಸ್ಕ್ ಎನಿ ಒನ್ ಆಫ್ ದಿ ಸ್ಟೂಡೆಂಟ್ ಟು ಸಮರೈಸ್ ವಾಟ್ ಐ ಟಾಟ್ ದಟ್ ಪರ್ಟಿಕ್ಯುಲರ್ ಡೇ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಕ್ಲಾಸಲ್ಲಿ ಅವ್ನು ಹಿಂದಿನ ಕ್ಲಾಸಲ್ಲಿ ಬಂದಿದ್ರು ಸರಿ, ಬರ್ದಲೇ ಇದ್ದರೂ ಸರಿ, ಏನಾಗುತ್ತೆ ಅಂದರೆ ಬಿಕಾಸ್ ಐ ಆಮ್ ಫಾಲೋಯಿಂಗ್ PQRS ಮೆಥಡ್. ಪ್ರತಿ ಕ್ಲಾಸಲ್ಲಿ ಏನು ಮಾಡ್ತೀನಿ, ಪಿ ಹೇಳಿದಾಗ ಆ ಕ್ಲಾಸ್ಗೆ ಈಗ ಹಳೇದು ಪಾಠ ಮಾಡಿದ್ರು ಡೀಟೇಲಾಗಿ ಹೇಳಿದ್ರು ಈ ಕ್ಲಾಸ್ಗೆ ಅವ್ನು ಲಾಸ್ಟ್ ಕ್ಲಾಸ್ ಅವ್ನು ಬರಲಿಲ್ಲ ಅಂದರೂ ಅದು ಲಿಂಕ್ ಆಗೋದಕ್ಕೆ, ಬ್ರಿಡ್ಜ್ ಆಗೋದಕ್ಕೆ ನಾನು ಪ್ರೀ ರಿಕ್ವಿಸಿಟ್ ಹೇಳಿ ಮುಂದಕ್ಕೆ ಹೋಗೋದಕ್ಕೋಸ್ಕರ ನಂದು ಟೀಚಿಂಗು ಎಫೆಕ್ಟಿವ್ ಅನಿಸುತ್ತೆ. ದಟ್ಸ್ ವಾಟ್ ಈವನ್ ಸ್ಟೂಡೆಂಟ್ಸ್ ಆರ್ ಫೀಲಿಂಗ್ and they are happy. What is the summative evaluation ಅಂತ ಹೇಳ್ತಾ ಇದ್ದಾರೆ. The fine tunes project implementation, pilot study, experimental study, basically an impact study ಅಂತ ಕೇಳ್ತಾ ಇದ್ದಾರೆ. ಸಮೇಟಿವ್ ಎವ್ಯಾಲ್ಯೂಯೇಷನ್ ಅಂತಂದ್ರೆ ಏನು ಅಂತಂದರೆ ಎಲ್ಲ ಆದಮೇಲೆ ಮಾಡುವಂಥದ್ದು. ಫೈನ್ ಟ್ಯೂನ್ಸ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್, ಪೈಲಟ್ ಸ್ಟಡಿ ಅಂದರೆ ಬಿಗ್ನಿಂಗಲ್ಲಿ ಮಾಡುವಂಥದ್ದು, ಎಕ್ಸ್ಪೆರಿಮೆಂಟಲ್ ಸ್ಟಡಿ ಅಂತಂದರೆ ಬಿಗ್ನಿಂಗಲ್ಲಿ ಮಾಡೋದು, ಬೇಸಿಕಲಿ ಇಂಪ್ಯಾಕ್ಟ್ ಸ್ಟಡಿ. ಸೊ ಹಂಗೆ ಈಸ್ ದಿ ಆನ್ಸರ್. Which of the following statement is correct in the context of multiple choice type questions ಅಂತ ಕೇಳ್ತಾ ಇದ್ದಾರೆ. ಮಲ್ಟಿಪಲ್ ಈಗ ಸುಮಾರು ಈಗ ಎಲ್ಲ ಆನ್ಲೈನಲ್ಲಿ ಇದ್ವಿ, ಗೂಗಲ್ ಫಾರ್ಮ್ಸ್ನ ಯೂಸ್ ಮಾಡ್ತಾ ಇದ್ವಿ, ಈಗ ಏನು ಟೆಸ್ಟ್ ಮಾಡ್ತಾ ಇದ್ವಿ ಎಲ್ಲ MCQಗಳೇ ಮಾಡ್ತಾ ಇದ್ವಿ. They are the more objective than true false type questions. They are less objective than essay type questions. They are more subjective than short type answer questions. They are more subjective than true false type questions. So ನೀವು ನೋಡ್ಕೋಬೇಕಾಗತ್ತೆ, they are more objective than true false questions. True false questions are multiple choice ಅಂತ ಹೇಳ್ತಾ ಇರೋಕ್ಕೋಸ್ಕರ ಇಟ್ ಗೋಯಿಂಗ್ ಟು ಹ್ಯಾವ್ ಮೋರ್ ದ್ಯಾನ್ 2 ಆಪ್ಷನ್ಸ್ ಇರುತ್ತೆ, ಹಾಗಾಗಿ ಅದನ್ನು ಮಲ್ಟಿಪಲ್ ಚಾಯ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆಬ್ಜೆಕ್ಟಿವ್ ದ್ಯಾನ್ ಟ್ರೂ ಆಪ್ಷನ್ಸ್ ಇಸ್ ದಿ ಆನ್ಸರ್. ಕೆಲವೊಂದು ಸಲ ಕ್ವಶನ್ಸ್ನ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಮೋರ್ ದ್ಯಾನ್ 1 ಆನ್ಸರ್ ವಿಲ್ ಬಿ ಕರೆಕ್ಟ್ ಅನ್ಸುತ್ತೆ, ಅದರಲ್ಲಿ ಮೋರ್ ಅಪ್ರೋಪ್ರಿಯೇಟ್ ಯಾವ್ದು ಇರುತ್ತಲ್ಲ ಅದನ್ನು ತಗೋಬೇಕಾಗತ್ತೆ. ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಸ್ಟೂಡೆಂಟ್ ಎವ್ಯಾಲ್ಯೂಯೇಷನ್ ಆಫ್ ಟೀಚರ್ ಆರ್ to gather the information about the student weakness, to make the teachers take teaching seriously, to help teachers adopt innovative methods of teaching, to identify the areas of further improvement in the teachers' triads. ಸೊ ನಿಮಗೆ ಆನ್ಸರ್ ಏನು ಅಂತಂದರೆ ಟು ಮೇಕ್ ಟೀಚರ್ಸ್ ಟೇಕ್ ಟೀಚಿಂಗ್ ಸೀರಿಯಸ್ಲಿ. ಸೊ ನನಗೆ ಈಗ ಎವ್ಯಾಲ್ಯೂಯೇಷನ್ ಸ್ಟೂಡೆಂಟ್ಸ್ನ ಏನು ಮಾಡ್ತೀವಿ ನಾವು ಫೀಡ್ಬ್ಯಾಕ್ಸ್ನ ತೊಗೊಳ್ತಾರೆ, ಯೂಶಲಿ ಹೈಯರ್ ಅಪ್ಸ್ ಫೀಡ್ಬ್ಯಾಕ್ಸ್ನ ತೊಗೊಳ್ತಾರೆ. ಅದರಿಂದ ನನಗೆ ಈವನ್ ಆ್ಯಸ್ ಎ ಟೀಚರ್ ನನಗೆ ಏನು ಗೊತ್ತಾಗುತ್ತೆ ಅಂತಂದರೆ ನಾನು ಪಾಠ ಮಾಡ್ತಾ ಇರೋದು ಕರೆಕ್ಟಾಗಿ ಮೆಥಡಲ್ಲಿ ಪಾಠ ಮಾಡ್ತಾ ಇದ್ದೀನಾ ಇಲ್ವಾ, ಹುಡುಗರಿಗೆ ಅರ್ಥ ಆಗ್ತಿದೆಯಾ ಇಲ್ವಾ, ಸೊ ಅದು ಗೊತ್ತಾಗುತ್ತೆ. ಹಂಗಾಗಿ ಏನು ಮಾಡ್ತೀನಿ ನಾನು ಟೀಚಿಂಗ್ನೇ ಹೌದಪ್ಪ ಇದು ಈ ಪ್ಯಾರಾಮೀಟರ್ ನಾನು ತೊಗೋಬೇಕಾಗಿತ್ತು, ಐ ಆಮ್ ವೀಕ್ ಇನ್ ದಿಸ್, ಅದು ನನಗೆ ನಾನೇ ಏನು ಮಾಡ್ಕೊಳ್ತೀನಿ ಸ್ವಾಪ್ ಮಾಡ್ಕೊಳ್ಳೋಕ್ಕೆ. SWOC ಅಂತಂದರೆ ಸ್ಟ್ರೆಂತ್, ವೀಕ್ನೆಸ್ಸು, ಆಪರ್ಚುನಿಟೀಸು, ಚಾಲೆಂಜಸ್. ನನಗೆ ಏನಿದೆ ಆ್ಯಸ್ ಅ ಟೀಚರ್ ಅದು ನನಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಬಿ ವಿಲ್ ಬಿ ದಿ ಒನ್ ಆಫ್ ದಿ ಆಬ್ಜೆಕ್ಟಿವ್ಸ್. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಟು ಹೆಲ್ಪ್ ಟೀಚರ್ಸ್ ಅಡಾಪ್ಟ್ ಇನೋವೇಟಿವ್ ಮೆಥಡ್ಸ್ ಆಫ್ ಟೀಚಿಂಗ್. ಈಗ ಯಾವುದೋ ಒಂದು ಮೆಥಡಲ್ಲಿ ನಾನು ಪಾಠ ಮಾಡ್ತಾ ಇದ್ದೆ, ಈಗ PQRS ಮೆಥಡ್, ಅದಕ್ಕಿಂತ ಮುಂಚೆ ನಾನು ABCD ಮೆಥಡ್ ಯೂಸ್ ಮಾಡ್ತಾ ಇದ್ದೆ. ಅದಾದಮೇಲೆ ಫಾರ್ ಎ ಚೇಂಜ್ ಅಂತ ಏನು ಮಾಡಿದೆ ನಾನು PQRS. ಆದಮೇಲೆ ಏನು ಮಾಡ್ತೀನಿ ಹುಡುಗರದ್ದು ನಾನು ಆಫ್ಟರ್ ದಿ ಎಂಡ್ ಆಫ್ ಒಂದು ಸೆಷನ್ ಅಥವಾ ಒಂದು ಸೆಮಿಸ್ಟರ್ ಆದಮೇಲೆ ಐ ವಿಲ್ ಆಸ್ಕ್ ದೆಮ್ ವೆದರ್ ಇಟ್ ವಾಸ್ ಯೂಸ್ಫುಲ್ ಆರ್ ನಾಟ್. ಸೊ ದೇ ಟೋಲ್ಡ್ ಇಟ್ಸ್ ಯೂಸ್ಫುಲ್, ಹಾಗಾಗಿ ಹಂಗೆ ಫಾಲೋ ಮಾಡ್ತಾ ಇದ್ದೆ. ಹಂಗೆ ನಾನು ಇನೋವೇಟಿವ್ ಆಗಿ ಏನೋ ಒಂದು ಮಾಡೋಕ್ಕೆ ಸಾಧ್ಯ ಆಗುತ್ತಾ ಆ ಮೆಥಡ್ ಮಾಡ್ಕೊಳ್ಳೋಕ್ಕೆ ನನಗೆ ಆಬ್ಜೆಕ್ಟಿವ್ ಎವ್ಯಾಲ್ಯೂಯೇಷನ್ ನನಗೆ ಫೀಡ್ಬ್ಯಾಕು ಅದು ಕೊಡುತ್ತೆ. ನೆಕ್ಸ್ಟ್ ಅದಾದಮೇಲೆ ಟು ಐಡೆಂಟಿಫೈ ದಿ ಏರಿಯಾಸ್ ಆಫ್ ಫರ್ದರ್ ಇಂಪ್ರೂವ್ಮೆಂಟ್ ಇನ್ ಎ ಟೀಚರ್ ಟ್ರ್ಯಾಕ್ಸ್. ನನಗೆ ಏನು ಮಿಸ್ಟೇಕ್ ಆಗ್ತಿದೆ, ನಂದು ಏನು ಪ್ರಾಬ್ಲಮ್ ಇದೆ ಅದು ಅರ್ಥ ಮಾಡ್ಕೊಳಕ್ಕಾಗತ್ತೆ. ಹಾಗಾಗಿ ಆನ್ಸರು BC. ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಟೀಚಿಂಗ್ ಎಫೆಕ್ಟಿವ್ನೆಸ್ ಇಸ್ ರಿಲೇಟೆಡ್ ಟು ಸೋಷಿಯಲ್ ಸಿಸ್ಟಮ್ ಆಫ್ ದಿ ಕಂಟ್ರಿ, ಎಕನಾಮಿಕ್ ಸ್ಟೇಟಸ್ ಆಫ್ ದಿ ಸೊಸೈಟಿ, ಪ್ರಿವೈಲಿಂಗ್ ಪೊಲಿಟಿಕಲ್ ಸಿಸ್ಟಮ್, ಎಜುಕೇಷನ್ ಸಿಸ್ಟಮ್. ಸೊ ನನಗೆ ಟೀಚಿಂಗ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನೀವು ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ ಅಂತ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಶ್ರೀಮಂತರ ಬಡವರು ಅದ್ರ ಮೇಲೆ ಡಿಪೆಂಡ್ ಆಗ್ತಿಲ್ಲ, ಅಥವಾ ನೀವು ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ ಇಲ್ವಾ ಅಂತಲ್ಲ. ಸೊ ನಿಮ್ಗಿರೋ ನಾಲೆಡ್ಜ್ ಏನಿದೆ, ನಿಮ್ದು ಎಜುಕೇಷನ್ ಸಿಸ್ಟಮ್ ಏನಿದೆ ಅದ್ರ ಮೇಲೆ ನಮಗೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ನೀವು ಎಷ್ಟೇ ದೊಡ್ಡ ಶ್ರೀಮಂತರಾಗಿರ್ಬೋದು, ಎಷ್ಟೇ ಸೋಷಲಿ
ಸ್ಟೇಟಸ್ ಇರೋವಂಥವ್ರಾಗಿರ್ಬೋದು, ಪೊಲಿಟಿಕಲಿ ಮೋಟಿವೇಟರ್ ಆಗಿರೋವಂಥವ್ರು, ಪೊಲಿಟಿಕಲಿ ಇದ್ರೂ ನಿಮಗೆ ಕ್ವಾಲಿಫಿಕೇಷನ್ ಅಂತ ಏನಿರುತ್ತೆ, ಈಗ ಟೀಚರ್ ಆಗಬೇಕು ಅಂತಂದರೆ ಹೈಸ್ಕೂಲಿಗೆ ಪಾಠ ಮಾಡ್ತೀನಿ ಅಂದರೆ BSc B.Ed ಆಗಿರಬೇಕು. ಆ ಥರ ಡಿಗ್ರಿಗೆ PUC ಮಾಡ್ತೀನಿ ಅಂದರೆ MSc B.Ed ಆಗಿರಬೇಕು. ಆ ಥರ ಡಿಗ್ರಿ ಮಾಡ್ತೀನಿ ಅಂದರೆ ನೆಟ್ ಟು ಸ್ಲೆಟ್ ಪಾಸ್ ಆಗಿರಬೇಕು. ಹಾಗಾಗಿ ಏನಾಗುತ್ತೆ, ಎಜುಕೇಷನ್ ಸಿಸ್ಟಮ್ ವಿಲ್ ಗೋಯಿಂಗ್ ಟು ಡಿಸೈಡ್. ಸೊ ಹಂಗಾಗಿ ಅವ್ರು ಏನು ಮಾಡಿದ್ದಾರೆ, ಇದೆಲ್ಲದಕ್ಕೂ ಮಿನಿಮಮ್ ಕ್ವಾಲಿಫಿಕೇಷನ್ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ, ಇನ್ ಆರ್ಡರ್ ಟು ಗೆಟ್ ದಿ ಗಿವ್ ದಿ ಎಫೆಕ್ಟಿವ್ನೆಸ್ ಇನ್ ದಿ ಆಕ್ಟಿವಿಟೀಸ್ ದಟ್ ವಿ ಆರ್ ಡೂಯಿಂಗ್ ಇಟ್. ಸೊ ಹಾಗಾಗಿ ಎಜುಕೇಷನ್ ಸಿಸ್ಟಮ್ ಇಸ್ ದಿ ಆನ್ಸರ್. A teacher should introduce the lesson before he start teaching. He should have command over his language, should have command over his subject. ಸೊ ಟೀಚರ್ಗೆ ಏನಿರಬೇಕು ಅಂತಂದರೆ, ನಾನು ಮುಂಚೆನೇ ಹೇಳ್ದಂಗೆ ಅವನಷ್ಟು ಅವನೇ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅಥವಾ ಸಬ್ಜೆಕ್ಟ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಲ್ಯಾಂಗ್ವೇಜ್ ಮೇಲೆ ಕಮಾಂಡ್ ಇರಬೇಕು, ಸಬ್ಜೆಕ್ಟ್ ಮೇಲೆ ಕಮಾಂಡ್ ಇರಬೇಕು, ಎಲ್ಲನೂ ಇರಬೇಕು. ಹಾಗಾಗಿ ಅಬೋವ್ ಇಸ್ ದಿ ಆನ್ಸರ್. ಯೂಸ್ ಆಫ್ ಟೆಲಿಕಾಸ್ಟ್ ಮೆಟೀರಿಯಲ್ ಎನ್ಹಾನ್ಸಸ್. ನವಡೇಸ್ ಎವ್ರಿಬಡಿ ಇಸ್ ಆನ್ ಟು ದಿ ಟೆಕ್ ಫ್ರೆಂಡ್ಲಿ, ಟೆಕ್ ಸ್ಯಾಲ್ವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲರಿಗೂ ನಾವು ಬೇಕೇ ಬೇಕಾಗುತ್ತೆ. ಬರೀ ಪಾಠ ಮಾಡೋದವ್ರಿಗೆ ಇಷ್ಟ ಆಗಲ್ಲ ಹುಡುಗರಿಗೆ, ಈಗಿನ ಜಮಾನದ ಹುಡುಗರಿಗೆ. ಹಾಗಾಗಿ ಏನು ಮಾಡಬೇಕಾಗುತ್ತೆ, ಟೆಲಿಕಾಸ್ಟ್ ಮೆಟೀರಿಯಲ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಏನೋ ವಿಡಿಯೋ ಮಾಡೋವಂಥದ್ದು ಅಥವಾ ಡಿಸ್ಪ್ಲೇ ಮಾಡೋವಂಥದ್ದು, PPT ಮಾಡೋವಂಥದ್ದು, ದಟ್ ದೇ ಲೈಕ್ ಇಟ್. ಇದರಿಂದ ಏನಾಗುತ್ತೆ ಅಂದರೆ, ಕಾನ್ಸಂಟ್ರೇಷನ್ ಅಂಡ್ ಲರ್ನಿಂಗ್ reduces, burden of the teacher increases the retention power. ಆಲ್ ಆಫ್ ದಿ ಅಬೋವ್ ಇದೆ. ಆನ್ಸರ್ ಇಸ್ ಇನ್ಕ್ರೀಸಸ್ ದಿ ರಿಟೆನ್ಷನ್ ಪವರ್. ಸೊ ಯಾಕೆಂದರೆ ಯಾವಾಗೂ ನೋಡಿದ್ದು ಏನಾಗುತ್ತೆ ಅಂತಂದರೆ, ತುಂಬ ಹೊತ್ತು ತಲೆಯಲ್ಲಿ ಉಳಿಯುತ್ತೆ. ಇನ್ಕ್ರೀಸಸ್ ದಿ ರಿಟೆನ್ಷನ್ ಪವರ್. ಸೊ ಈಗ ಯಾವುದೋ ನಾನು ಬರೀ ಹೇಳೋದಕ್ಕೆ, ನಾನು ಮೂಲಂಗಿ ಅಂತ ಹೇಳೋದ್ರಿಂದ ಮೂಲಂಗಿ ತೋರಿಸಿ ನಾನು ಹೇಳೋದಕ್ಕೂ ದೇರ್ ವಿಲ್ ಬಿ ಲಾಟ್ ಆಫ್ ಡಿಫ್ರೆನ್ಸ್. ಹಂಗಾಗಿ ಇನ್ಕ್ರೀಸ್ ಇನ್ ರಿಟೆನ್ಷನ್ ಪವರ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ದಟ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಮೆಮೊರಿ ಪವರ್ ಇರ್ಬೋದು, ಅಥವಾ ನಾನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋವಂಥದ್ದು ಅಂತ ಈಸ್ ಆಗುತ್ತೆ. ಹಾಗಾಗಿ ಟೆಲಿಕಾಸ್ಟ್ ಮೆಟೀರಿಯಲ್ ಬೇಕು ನಮಗೆ. Thank you. All the best for your examination.